ಹಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್. ಇವತ್ತು ಬಂದುಬಿಟ್ಟು ಒಂದು ನಂಜನಗೂಡು ರೌಂಡ್ ಟ್ರಿಪ್ ಇದೆ, ಒನ್ ಡೇದು ಹೋಗ್ತಾ ಇದ್ದೀನಿ. ಟೈಮ್ ತುಂಬ ಆಗಿಬಿಟ್ಟಿದೆ. 8:30ಗೆ ಪಿಕಪ್ ಇದೆ, 8:40 ತೋರಿಸಿದೆ, 10 ನಿಮಿಷ ಲೇಟು. ನೋಡೋಣ ಕಸ್ಟಮರ್ ಏನಂತಾರೆ ಅಂತ ಬಿಟ್ಟು. ಹೆವಿ ಲೇಟ್ ಆಗಿಬಿಟ್ಟಿದೆ ಗೈಸ್. ಬೆಳಗ್ಗೆ ಎದ್ದು ಸ್ನಾನ ಮಾಡ್ಕೊಂಡು ಬರೋ ಅಷ್ಟೊತ್ತಿಗೆ 7:50 ಆಗಿಬಿಟ್ಟೈತೆ. ಇಲ್ಲಿಂದ 50 ಮಿನಿಟ್ಸ್ ತೋರಿಸಿದೆ. 10 ಕಿಲೋಮೀಟ್ರ್ MT ಹೋಗಬೇಕು. ಸರಿ ಗೈಸ್, ಹೋಗ್ತಾ ಸಿಗ್ತೀನಿ. 22 ಕಿಲೋಮೀಟ್ರ್ MT ಹೋಗ್ತಾ ಇರಬೇಕು. 45 ಮಿನಿಟ್ಸ್ ತೋರಿಸ್ತಿದೆ ಗೈಸ್. ಏನು ಮಾಡೋದು, ನೈಟ್ ಬಂದು ಊಟ ಮಾಡ್ಕೊಂಡು ಮಲಗೋ ಅಷ್ಟೊತ್ತಿಗೆ 11:30 ಆಯಿತು. ಬೆಳಗ್ಗೆ 6 ಗಂಟೆಗೆ ಎದ್ದಿದ್ದೀನಿ. 5 ಅವರ್ಸ್ ಮಲಗಿದ್ದೀನಿ, ನಿದ್ದೆ ಅಷ್ಟೇ. ಸರಿ ಗೈಸ್, ಸಿಗ್ತೀನಿ. ನೋಡಿ 8:37 ತೋರಿಸ್ತಿದೆ. 8:40 ಆಗ್ಬೋದು. ಏನಂತಾರೋ ಕಸ್ಟಮರ್, ಹೋಗಿದ ತಕ್ಷಣ ಬರ್ತಾರಾ ಇಲ್ಲ ಲೇಟ್ ಮಾಡ್ತಾರೆ ಅಂತ. ಫೈನಲಿ 13 ಮಿನಿಟ್ಸ್ ಲೇಟು. ಕಸ್ಟಮರು ಬೊಂಬ ಹೊಡಿತವ್ರೆ. ಇನ್ನೊಂದು 10 ನಿಮಿಷ ಹೋಗಿರಲಿಲ್ಲ ಅಂದರೆ ನನ್ನ ಕತೆನೇ ಮುಗ್ದೋಗಿರೋದು. ಆ ರೇಂಜ್ ಹೊಡಿತಾರೆ. ಏನು ಮಾಡೋಕ್ಕಾಗಲ್ಲ. ಹೋಗಿ ನೋಡೋಣ ಇವತ್ತಾದರೂ ಟೈಮು ಬರ್ತಾರಾ ಅಂತೇಳ್ಬಿಟ್ಟು. ನಾನು ಇವತ್ತು ಲೇಟಾಗಿ ಬಂದಿದ್ದೀನಿ. ಪ್ರತಿ ದಿವಸ ನಾನು ಮುಂಚೆ ಅಂದರೆ 10-15 ನಿಮಿಷ ಮುಂದೆ ಬರ್ತಾಯಿದ್ದೆ. ಇವತ್ತು 10 ನಿಮಿಷ ಲೇಟು. ಇವರಾದರೂ ಟೈಮ್ಗೆ ಇವತ್ತಾದರೂ ಬರ್ತಾರಂತ ಬಿಟ್ಟು ನೋಡಿ ಕರ್ಕೊಂಡೋಣ. ಕಸ್ಟಮರ್ ಲೊಕೇಶನ್ ರೀಚ್ ಆಗಿದ್ದೀನಿ ಗೈಸ್. ಫೈನಲಿ ಕಸ್ಟಮರ್ ಬಂದರು ಗೈಸ್. ಮುಂದೆ ಬಂದುಬಿಟ್ಟು ಕೆಂಗೇರಿರೋ ಒಂದು ಫುಲ್ ಟ್ಯಾಂಕ್ ಗ್ಯಾಸ್ ಹಾಕಿಸ್ಕೊಂಡು ಎಕ್ಸ್ಪ್ರೆಸ್ ಹೈವೇ ಹತ್ಕೊಂಡು ಮುಂದೆ ಬಂದೆ. ಫಸ್ಟ್ ಟೋಲ್ ಇದು ಗೈಸ್. ಕಸ್ಟಮರ್ನಲ್ಲಿ ಡ್ರಾಪ್ ಮಾಡಿ ಬೆಳಗ್ಗಿನಿಂದ ಟಿಫನ್ ಇಲ್ಲ. ಟೈಮ್ ಬಂದುಬಿಟ್ಟು 12:45 ಬಂದು ಕಸ್ಟಮರ್ನ ಡ್ರಾಪ್ ಮಾಡಿ ಅಷ್ಟೊತ್ತಿಗೆ ಈ ಟೈಮ್ ಆಯಿತು. ಹೋಗಿ ಒಂದು ಸ್ವಲ್ಪ ಊಟ ಮಾಡ್ಕೊಬರೋಣ ಅಂದ್ಬಿಟ್ಟು ಹೋಗ್ತಾಯಿದ್ದೀನಿ ಗೈಸ್. ನೋಡ್ತಿದ್ರಲ್ಲ, ಟೈಮ್ 12:45 ಆಗಿಬಿಟ್ಟೈತೆ. ಹೊಟ್ಟೆ ಸರಿಯಾಗಿ ಹಸು ಆಗ್ತೈತೆ. ಹೋಗಿ ಒಂದು ಸ್ವಲ್ಪ ಟಿಫನ್ ಮಾಡ್ಕೊಂಡು ಬರೋಣ ಗೈಸ್. ಅದಾದಮೇಲೆ ನಾನೆಲ್ಲೋ ನಂಜನಗೂಡು ದೇವಸ್ಥಾನಕ್ಕೆ ಏನಾದರೂ ಇರುತ್ತೆ ಅಂದ್ಕೊಂಡಿದ್ದೆ. ಆದರೆ ನಾವು ಆಫೀಸ್ ವರ್ಕ್ ಮೇಲೆ ಬಂದವ್ರೆ. ನೋಡೋಣ ಹೋಗಿ ಏನು ಸಿಗುತ್ತೆ ಅದು. ಈ ಟೈಮಲ್ಲಿ ಇನ್ನೇನು ಸಿಗುತ್ತೆ, ಟಿಫನ್ ಸಿಗುತ್ತೆ. ಬೇರೆದೇನಾದರೂ ಒಂದು ನೋಡ್ಕೊಂಡು ತಿನ್ಕೊಂಡು ಬರೋಣ. ಸಿಗ್ತೀನಿ ಗೈಸ್, ಸಿಗ್ತೀನಿ. ಸರಿ ಗೈಸ್, ಊಟ ಮಾಡ್ಕೊಂಡು ಬರೋಣ. ಎಗ್ ರೈಸ್ ಅಂಗಡಿಗೆ ಬಂದೆ ಗೈಸ್. ಹುಡ್ಕೊಂಡು ಇಲ್ಲೊಂದಿತ್ತು, ಎಗ್ ರೈಸ್ ತಿನ್ಕೊಂಡು ಹೋಗೋಣ ಅಂತ ಬಿಟ್ಟು ಬಂದು ಒಂದು ಆರ್ಡ್ರ್ ಕೊಟ್ಟಿದ್ದೀನಿ. ತಿನ್ಕೊಂಡು ಸಿಗ್ತೀನಿ ಗೈಸ್. ಹೆಂಗಿರುತ್ತೋ ಗೊತ್ತಿಲ್ಲ. ಕಾಲಿಗೆ ಬಂದಿದ್ದು ಪಂಚಾಮೃತ ಅಂದ್ಕೊಂಡು ಬಂತು. ಅಷ್ಟಕ್ಕಷ್ಟೇ, ಏನು ಮಾಡೋಕ್ಕಾಗಲ್ಲ. ತಿನ್ಕೊಂಡು ಹೋಯ್ತಾ ಇರಬೇಕು. ಊಟ ಮುಗಿಯುತ್ತೆ ಗೈಸ್. ವಾಪಸ್ ಅಲ್ಲೆಲ್ಲ ಕಸ್ಟಮರ್ ಡ್ರಾಪ್ ಮಾಡಿರೋದು ಹೋಗ್ತಾಯಿದ್ದೀನಿ. ಬೇಗ ಬರ್ತೀನಿ ಅಂತ ಹೇಳೋರೆ. ನೋಡೋಣ ಎಷ್ಟು ಗಂಟೆಗೆ ಬರ್ತಾರೆ ಅಂತ ಬಿಟ್ಟು. ನಾನೆಲ್ಲ ನಂಜನಗೂಡು ಇರುತ್ತೆ, ಒಳ್ಳೆ ದರ್ಶನ ಮಾಡ್ಕೊಬರ್ಬೋದು ಅಂದ್ಕೊಂಡಿದ್ದೆ. ಏನು ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ಟೈಮ್ ಯಾವಾಗ ಇರ್ಬೋದಾ ನೋಡಬೇಕು. ಬೆಳಗ್ಗೆನೇ ಸಿಟಿ ಬಿಡೋ ಅಷ್ಟೊತ್ತಿಗೆ 9 ಗಂಟೆಗೆ ಕಸ್ಟಮರ್ ಬಂದರು. ಅವ್ರನ್ನ ಕರ್ಕೊಂಡು ನಾನು ಬಂದು ನೈಸ್ ರೋಡ್ ಹತ್ತೋ ಅಷ್ಟೊತ್ತಿಗೆ 24 ಕಿಲೋಮೀಟ್ರಿಗೆ 1.5 ಅವರ್ ಆಗಿದೆ. ನೋಡಿ, ಟೋಟಲ್ 166 ಕಿಲೋಮೀಟರ್, 3 hours 47 minutes ಆಗಿದೆ. ಸರಿ ಗೈಸ್, 12 ಗಂಟೆಗೆ ಡ್ರಾಪ್ ಮಾಡಿದ್ದು. 12 ಗಂಟೆ ಅಂತೀನಿ, 12:40ಗೆ ಡ್ರಾಪ್ ಮಾಡಿದ್ದು. ಇವಾಗ 5 ಗಂಟೆ ಆಗ್ತಿದೆ. ಇವಾಗರೂ ಬಂದಿಲ್ಲ. ಒಳ್ಳೆ ಮೀಟಿಂಗ್ ಮಾಡ್ತಿರ್ತಾರೆ. ನಾನೆಲ್ಲೋ 2 hours 3 hours ಇರುತ್ತೆ ಅಂದ್ಕೊಂಡಿದ್ದೆ. ಅದೇ ತಿಂತಿದ್ದು. ನಾನು ಹೋಗಿ ತಿನ್ನೋಷ್ಟೊತ್ತು 1 ಗಂಟೆ ಆಗಿತ್ತಲ್ಲ. ಅದಾದ ಎಗ್ ರೈಸ್ ತಿಂತಿದ್ದು. ಅಷ್ಟೊಂದು ಚೆನ್ನಾಗಿರಲಿಲ್ಲ. ಬಂದರೆ ರಿಟರ್ನ್ ಹೋಗ್ಬೇಕಾದ್ರೆ ಕಾಫಿ ನೋಡ್ರಪ್ಪ. ಮೈಸೂರು ಬೇರೆ ಬಂದು ಒಂಚೂರು ಎಚ್ಚರಿಕೆಯಿಂದ ಬನ್ನಿ. ತುಂಬ ಕಡೆ ಪೊಲೀಸರು ಇರ್ತಾರೆ, ಚೆಕಿಂಗ್ಗಳ ನಡೀತಾನೆ ಇರುತ್ತೆ. ಫೈನಲಿ 5:15 ಕಸ್ಟಮರ್ ಬಂದರು ಗೈಸ್. ಕಸ್ಟಮರ್ನ ಪಿಕಪ್ ಮಾಡ್ಕೊಂಡು ಮುಂದೆ ಬಂದೆ. ಇಲ್ಲಿ ಬಂದುಬಿಟ್ಟು ಮೈಸೂರು ಕಡೆಯಿಂದ ಬರಬೇಕಾದ್ರೆ ಎಕ್ಸ್ಪ್ರೆಸ್ ಹೈವೇದಲ್ಲಿ ಫಸ್ಟ್ ಟೋಲ್ ಗೈಸ್, ಶ್ರೀರಂಗಪಟ್ಟಣ ಟೋಲ್ ಮುಗಿಸ್ಕೊಂಡು ಮುಂದೆ ಹೋಗಬೇಕು. ಲೊಕೇಶನ್ ನೋಡೋಕೆ ಒಂಚೂರು ಚೆನ್ನಾಗಿದೆ ಅಂದ್ಬಿಟ್ಟು ಒಂದು ವೀಡಿಯೋ ತಗೊಂಡೆ. ಮುಂದೆ ಹೋಗಿ ರೀಚ್ ಆಗೋಷ್ಟೊತ್ತಿಗೆ 9 ಗಂಟೆ ಆಗುತ್ತೇನೋ. ಬಂದು ಇಲ್ಲದೆ ಟ್ರಾಫಿಕ್ ಸ್ಟಾರ್ಟ್ ಆಗಿದೆ. ಟ್ರಾಫಿಕ್ಕು ಎಷ್ಟೇ ಕಂಟ್ರೋಲ್ ಮಾಡೋ ಅಂದರೂ ಆಗಲ್ಲ. ಏನು ಮಾಡೋಕ್ಕಾಗಲ್ಲ. ಟ್ರಾಫಿಕ್ ಮುಗಿಸ್ಕೊಂಡು ಹೋಗಿ ಕಸ್ಟಮರ್ನ ಡ್ರಾಪ್ ಮಾಡಿದೆ. ಫೈನಲಿ ಕಸ್ಟಮರ್ ಡ್ರಾಪ್ ಆಯಿತು ಗೈಸ್. ಕಸ್ಟಮರ್ನ ಡ್ರಾಪ್ ಮಾಡಿಬಿಟ್ಟು ರಿಟರ್ನ್ ಮನೆ ಕಡೆ ಹೋಗ್ತಾ ಇದ್ದೀನಿ. ಯಾವುದೋ ಒಂದು ಊಬರಲ್ಲಿ ಡ್ಯೂಟಿ ಬಿದ್ದಿದೆ. ಹೋಗಿ
ಕಸ್ಟಮರ್ನ ಪಿಕಪ್ ಮಾಡಿಕೊಂಡು ಡ್ರಾಪ್ ಮಾಡಿ ಮನೆಗೆ ಹೋಯ್ತಾ ಇರೋದೆ. ಕೆಂಪಾಪುರ ಅಂತ ಬಿಟ್ಟು ಐತೆ, ಇನ್ನು ಅಲ್ಲಿಂದ ಅಂದರೆ ಒಂದು 5-6 ಕಿಲೋಮೀಟ್ರ್ ಆಗುತ್ತೆ. ಫೈನಲಿ ಇಲ್ಲೆಲ್ಲ ಕ್ಲೋಸ್ ಮಾಡ್ಕೊಂಡು ಕಸ್ಟಮರ್ನ ಡ್ರಾಪ್ ಮಾಡಿ ಅಲ್ಲಿಂದ ಊಬರಲ್ಲಿ ಒಂದು ರೈಡ್ ಬಿತ್ತು ಕೆಂಪಾಪುರ, ಅದನ್ನು ತಗೊಂಡು ಡ್ರಾಪ್ ಮಾಡಿ ರಿಟರ್ನ್ ರೂಮ್ ಕಡೆ ಹೋಗ್ತಾ ಇದ್ದೀನಿ ಗೈಸ್. ಅಲ್ಲಿಂದ ಊಬರಲ್ಲಿ ಒಂದು 250 ರುಪೀಸ್ ನನಗೆ ಬಿತ್ತು. ಇವತ್ತು ಲಾಸ್ ಆಯಿತು, ಏನು ಮಾಡೋಕ್ಕಾಗಲ್ಲ. 1,500 ರೂಪಾಯಿ ಗ್ಯಾಸ್ ಹೋಯಿತು. ಟೋಟಲ್ ಬಿಲ್ ಬಂದು 3,500 ಆಯಿತು. 1,500 ಗ್ಯಾಸ್ ಹೋಯಿತು. 2,000 ರೂಪಾಯಿ. 2,000 ರೂಪಾಯಲ್ಲಿ ಊಟದ್ದೊಂದು 200 ರೂಪಾಯಿ, 1,800 ರೂಪಾಯಿ. 1,800 ರೂಪಾಯಲ್ಲಿ 1,000 ರೂಪಾಯಿ ಗಾಡಿ ರೆಂಟು, ಇನ್ನು 800 ರೂಪಾಯಿ ನಮಗೆ ಡ್ರೈವರ್. ಸರಿ ಗೈಸ್, ಸದ್ಯಕ್ಕೆ ನಾಳೆ ಡ್ಯೂಟಿ ಯಾವುದು ತಗೊಂಡಿಲ್ಲ, ನೋಡೋಣ ನೈಟ್ ಯಾವ್ದಾದ್ರು ಬಂದರೆ ತಗೋಣ ಅಂದ್ಬಿಟ್ಟು ವೆಯ್ಟ್ ಮಾಡ್ತಾಯಿದ್ದೀನಿ. ಸಿಗ್ತೀನಿ ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡ್ತೀರಾ ಅಂತ ಬಿಟ್ಟು ತಿಳ್ಕೊಂಡು ಬೈ ಗೈಸ್. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಗೈಸ್.